ಸರಾಯಿ ಕುಡಿತದ ಚಟ ಬಿಡಿಸುವಂತ ನಾಟಿ ಔಷಧ ಸೇವಿಸಿ 3 ಜನ ದುರ್ಮರಣ ಹೊಂದಿರುವಂತ ಘಟನೆ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಇಮ್ಡಾಪುರ ಗ್ರಾಮದಲ್ಲಿ ನಡೆದಿದೆ. ಅದು ವ್ಯಸನ ಮುಕ್ತ ಮಾಡುವ ನಾಟಿ ಔಷಧಿಯೇ ಜೀವಕ್ಕೆ ಮುಳುವಾಗಿದ್ದು, ಸರಾಯಿ ಕುಡಿಯುವ ಚಟ ಬಿಡಿಸಲು ಕುಟುಂಬಸ್ಥರು ಕರೆತಂದಂತ ಬುರಪಲ್ಲಿ ಗ್ರಾಮದ ಲಕ್ಷ್ಮಿ 48 ವರ್ಷದವರಾಗಿದ್ದಾರೆ. ಇನ್ನು ಶಾಬಾದ್ ಪಟ್ಟಣದ ಗಣೇಶ್ 21 ವರ್ಷ ಹಾಗೂ ಮುದ್ಕಲ್ ಗ್ರಾಮದ ನಾಗಯ್ಯ 32 ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ. ಇನ್ನು ಸೇಡಂ ತಾಲೂಕಿನ ಇಮ್ಡಾಪುರ ಗ್ರಾಮದ ಫಕೀರಪ್ಪ ಎಂಬಾತನು ಗ್ರಾಮದ ಹೊರಭಾಗದ ಹನುಮಾನ್ ದೇವಸ್ಥಾನದಲ್ಲಿ ಹಲವು ವರ್ಷಗಳಿಂದ ನಾಟಿ ಔಷಧ ನೀಡುತ್ತಿದ್ದ. ಆದರೆ ನಿನ್ನೆ ಮಾತ್ರ ಇವನು ನೀಡಿದಂತಹ ನಾಟಿ ಔಷಧಿ 3 ಜನ ಅಮಾಯಕರು ಪ್ರಾಣ ತೆಗೆದಿದೆ. ಇನ್ನು ನಾಟಿ ಔಷಧ ನೀಡುವ ಫಕೀರಪ್ಪ ಗಿಡಮೂಲಿಕೆಗಳಿಂದ ತಯಾರಿಸಿದಂತ ಔಷಧಿ ಸೇವಿಸಿದ ನಂತರ ಗಣೇಶ್ ಎನ್ನುವಾತ ಅಲ್ಲೇ ಬಿದ್ದು ಬಿಲಬಿಲನೆ ಒದ್ದಾಡಿ ಸಾವನ್ನಪ್ಪಿದ್ರೆ, ಲಕ್ಷ್ಮಿ ಮತ್ತು ನಾಗಯ್ಯ ಆಸ್ಪತ್ರೆ ತಲುಪುತ್ತಿದ್ದಂತೆ ಮೃತಪಟ್ಟಿದ್ದಾರೆ. ಇನ್ನು ಮೃತ ಲಕ್ಷ್ಮಿಯ ಮಗ ನಾಗಯ್ಯನ ಸ್ಥಿತಿ ಕೂಡ ಗಂಭೀರವಾಗಿದ್ದು, ಆತನನ್ನ ಚಿಕಿತ್ಸೆಗಾಗಿ ಕಲಬುರಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಷಯ ತಿಳಿದಿದ್ದಂತೆ ಫಕೀರಪ್ಪ ನಾಪತ್ತೆಯಾಗಿದ್ದು, ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಂತ ಸೇಡಂ ಠಾಣೆಯ ಪೊಲೀಸರು ಫಕೀರಪ್ಪನ ಪತ್ತೆಗೆ ಜಾಲ ಬೀಸಿದ್ದಾರೆ. ಏನ್ ಮಾಡ್ಯಾಳಕಿ ಕುಡ್ಲಕ್ಕೆ ಹೋಗ್ಯಾರ. 5 ದಿನ ಕುಡ್ಸ್ಕೊಂಡ್ ಬಂದಾರ. 5 ದಿನ ಕುಡ್ಸ್ಕೊಂಡು ಬಂದ ಮೇಲೆ ಮತ್ತೆ ಅವತ್ತು ಮುಗನೆ ಗಿಂಡ್ರಂತ ಇವತ್ತು ಹೊಟ್ಟೆ ಕೊಟ್ರಂತ ಒಂದು ಗಿಲಾಸ್ ಉಂಡು ಬಂದಿಲ್ಲ ಅಂತಕಿ. ಉಂಡು ಬಂದಿಲ್ಲ ಅದು ಕುಡ್ದಾಳ. ಅಲ್ಲೇ ಕಾರ್ಕೊಂಡಿಲ್ಲ ಅಂತಕಿ, ಕಾರ್ಕೋದಿತ್ತಂತ ಪಾರು ಉಲ್ಟಿ ಮಾಡ್ಕೊಂಡ. ಅವನಿಗೇನಾಗಿಲ್ಲ. ಈ ತಂದು ಹುಡುಗ ಮಗ ತಮ್ಮ ತಾಯಿ ಮಗ ಇಬ್ರು ಕುಡ್ದಾರ ಅವರು. ಇಬ್ರು ಕುಡ್ದಾರ. ಈಗ ಅವನಿಗೆ ಆಮೇಲೆ ಹಾಕೊಂಡು ಗುಲ್ಬರ್ಗ ಹೋಯ್ದಾರ. ಈ ಅಮ್ಮ ತೀರ್ಕೊಂಡ. ಅಲ್ಲಿ ನನ್ನ ದೊಡ್ಡ ಮಗ ಹೋಗ್ಯಾನ ತಗೊಂಡು. ಅವ ಏಟ ನಿಮ್ಮ ಠಾಣಪ್ಪ ಆದ್ರೆ ಅದ್ರ ಫೋಟೋ अरे हाँ बंदे जरा विजुअल्स हाँ राइट राइट साबरे और गौಡ್ರು ಮಾತಾಡ್ತಾರೆ यारी हाँ हाँ वो आप चालू ಮಾಡಿ चालू ಬುರ್ಪಲ್ಲಿ ಗೌಡ್ರು ಹೊಂಟಾರ ಸರ್ಕಾರ ದವಾಖಾನೆ ಅಂತ ಹೇಳಿ. ಆ ದವಾಖಾನೆಗೆ ಹೋಗ್ಯಾರ. ಮತ್ತ ಎಲ್ಲರೂ ಅಕ್ಷರದಾಗ ಎತ್ತಲವರು ಎಲ್ಲರೂ ಅಚ್ಚುತ್ತಾರಲ್ಲ ಎತ್ತಲವರು ಅವ್ರಿಗೆ